ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಕ್ ಅಲಾಟ್ಮೆಂಟ್ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಅಂದ್ರೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು, ಮಾಕ್ ಅಲಾಟ್ಮೆಂಟ್ ಸೀಟ್ ಅಲಾಟ್ ಆಗಲ್ಲ ಅವಾಗ ಏನು ಮಾಡಬೇಕು, ಮಾಕ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ, ಈ ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಮೊದಲಾಗಿ ಮಾಕ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಿಮಗೆ ಆಪ್ಷನ್ ಎಂಟ್ರಿ ಅವಕಾಶ ಕೊಟ್ಟಿದ್ದಾರೆ. ಈ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ಈಗ ತುಂಬ ಸ್ಟೂಡೆಂಟ್ಸ್ ನನಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಿಲ್ಲ, ಅಥವಾ ಯಾವುದೋ ಒಂದು ಕೋರ್ಸ್ನ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, BPT ಕೋರ್ಸ್ನ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಬೇರೆ ಕೋರ್ಸ್ನ ಆಪ್ಷನ್ ಎಂಟ್ರಿ ಇದುವರೆಗೆ ಮಾಡಿಲ್ಲ. ನಂತರ ಇಂಜಿನಿಯರಿಂಗ್ನ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ನರ್ಸಿಂಗ್ದು ಕೂಡ ಮಾಡಬೇಕು, ನರ್ಸಿಂಗ್ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜಸ್ಸನ್ನು ಇನ್ನೂ ಆ್ಯಡ್ ಮಾಡಿಲ್ಲ. ಈ ರೀತಿ ಎಲ್ಲ ಟೆನ್ಷನ್ ಮಾಡ್ಕೋತಿದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಆದ ನಂತರ ಏನಾಗುತ್ತೆ, ಈ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಸರಿನಾ? ಸೊ ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಈ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಿರುತ್ತೆ, ಆ ಲಾಸ್ಟ್ ಡೇಟ್ ಮುಗಿದ ಒಂದು 2 ರಿಂದ 3 ದಿನಗಳ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹಾಗಿದ್ರೆ ಈ ಮಾಕ್ ಅಲಾಟ್ಮೆಂಟ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾರೆ, ವಿದ್ಯಾರ್ಥಿಗಳಿಗೋಸ್ಕರನೇ ಮಾಡೋದು ಈ ಮಾಕ್ ಅಲಾಟ್ಮೆಂಟ್. ಯಾಕಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ನಿಮ್ಗೆ ಹೊಸದು. ಈಗ ಸೆಕೆಂಡ್ PUC ಕಂಪ್ಲೀಟ್ ಮಾಡಿರ್ತೀರ, ಅದಕ್ಕಿಂತ ಮೊದಲಂತೂ ಆಪ್ಷನ್ ಎಂಟ್ರಿ ಯಾವ ರೀತಿ ಪ್ರಾಸೆಸ್ ಅಂತೂ ನೀವು ನೋಡಿರಲ್ಲ. ಸೊ ಈಗ ಸೆಕೆಂಡ್ PUC ಆದಮೇಲೆ KCET ಎಕ್ಸಾಮ್ ಬರೆದಿರ್ತೀರಾ, ಅಥವಾ ಬೇರೆ ಯಾವುದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರ್ತೀರಾ. ಈಗ ಮೊದಲನೇ ಬಾರಿಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಿರೋದು, ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇರೋದು. ಸೊ ಅದರಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ ಕೂಡ ಇರತ್ತಲ್ವಾ. ಅಂದರೆ ಆಲ್ರೆಡಿ ರೂಢಿ ಇದೆ ಅಂತ ಹೇಳಿದ್ರೆ ಮಿಸ್ಟೇಕ್ಸ್ ಆಗಲ್ಲ. ಬಟ್ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಪ್ಷನ್ ಎಂಟ್ರಿ ಏನಾದ್ರು ಮಿಸ್ಟೇಕ್ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಅದನ್ನು ಮುಂದೆ ಸರಿ ಮಾಡ್ಕೊಳ್ಳಿ ಅಂತಲೇ ಮಾಕ್ ಅಲಾಟ್ಮೆಂಟ್ ಮಾಡೋದು. ಮಾಕ್ ಅಲಾಟ್ಮೆಂಟ್ ಅಂತಂದರೆ ಡೆಮೋ ರೀತಿ. ನೀವು ಈ ರೀತಿ ಕಾಲೇಜಸನ್ನು ಆ್ಯಡ್ ಮಾಡಿದ್ರಿ, ಇಂತಿಷ್ಟು ಕಾಲೇಜಸನ್ನು ಆ್ಯಡ್ ಮಾಡಿದ್ರಿ, ಕೋರ್ಸನ್ನು ಈ ರೀತಿ ಆರ್ಡರ್ಲಿ ಆ್ಯಡ್ ಮಾಡಿದ್ರಿ, ನಂತರ ನಿಮ್ಮ ರ್ಯಾಂಕ್ ಈ ರೀತಿ ಇದೆ, ಎಂಜಿನಿಯರಿಂಗ್ ರ್ಯಾಂಕ್ ಇಂತಿಷ್ಟಿದೆ, ನರ್ಸಿಂಗ್ ರ್ಯಾಂಕ್ ಇಂತಿಷ್ಟಿದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗೆ ನಿಮಗೆ ಕೆಟಗರಿ ಏನೇನಿದೆ, ಕೆಟಗರಿ, ರಿಸರ್ವೇಷನ್ಸ್, ಸೊ ಅವುಗಳನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಡೆಮೋ ರೀತಿ ಸೀಟ್ ಅಲಾಟ್ಮೆಂಟ್. ನೋಡ್ರಿ, ಈ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಇದೆ, ರ್ಯಾಂಕ್ ಈ ರೀತಿ ಇದೆ, ಈ ಕಾಲೇಜ್ ನಿಮಗೆ ಸಿಗೋ ಚಾನ್ಸಸ್ ಇದೆ ನೋಡಿ ಅಂತ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಈಗ ಮಾಕ್ ಅಲಾಟ್ಮೆಂಟ್ ಅಂದರೆ ಡೆಮೋ ಅಂತ ಹೇಳಿದೆ. ಸೊ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಅವಕಾಶ ಇರಲ್ಲ. ಅದೇ ಹೇಳಿದ್ನಲ್ವಾ, ಮಿಸ್ಟೇಕ್ಸ್ ಇದ್ರೆ ಸರಿ ಮಾಡ್ಕೊಳ್ಳಿ ಅಂತಲೇ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗನ್ಸಿದೆ, ಅರೆ ನನ್ನ ರ್ಯಾಂಕ್ ಚೆನ್ನಾಗೇ ಇದೆ ಮತ್ತು ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇತ್ತು, ಬಟ್ ಆ ಕಾಲೇಜನ್ನು ನಾನು ಆಪ್ಷನ್ ಎಂಟ್ರಿಲಿ ಆ್ಯಡೇ ಮಾಡಿಲ್ಲ, ಈ ರೀತಿ ಅಂತಿದ್ರೆ ಆ ಕಾಲೇಜನ್ನು ನಿಮ್ಮ ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದನ್ನು ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಓಕೆನಾ? ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆವಾಗ ನೀವೇನು ಮಾಡ್ಬೋದು, ಅದೇ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಯಾವುದೋ ಒಂದು ಒಳ್ಳೆ ಕಾಲೇಜ್ ಇದೆ, ಆ್ಯಡ್ ಮಾಡೇ ಇಲ್ಲ ಅಂತ ಅನ್ಸಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬಹುದು. ಒಂದು ಅದರ ನಂತರ ಕೆಲವು ಕಾಲೇಜಸ್ ಇದ್ದಾವೆ, ಅವುಗಳನ್ನು ಡಿಲೀಟ್ ಮಾಡ್ಬೇಕು ಅನಿಸ್ತದೆ, ಆ ಕಾಲೇಜ್ ನನಗೆ ಇಷ್ಟ ಇಲ್ಲ, ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೆ, ಆ ರೀತಿ ಅನಿಸಿದ್ರೆ ಆ ಕಾಲೇಜ್ಗಳನ್ನು ಡಿಲೀಟ್ ಮಾಡ್ಬೋದು. ಹಾಗೆ ಪ್ರಯಾರಿಟಿ ಆರ್ಡರನ್ನು ಚೇಂಜ್ ಮಾಡ್ಬೋದು. ಅಂದರೆ ಈಗ ಫಸ್ಟ್ ಪ್ರಯಾರಿಟಿ ಸೆಲೆಕ್ಟ್ ಮಾಡಿದ್ರೆ ಕಾಲೇಜ್, ಬಟ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಬೇಡ, ಅದು ಫಸ್ಟ್ ಪ್ರಯಾರಿಟಿಲಿ ಬೇಡ, ಒಂದು 4th ಪ್ರಯಾರಿಟಿಲಿ ಇಡೋಣ, ಮತ್ತೊಂದು ಯಾವುದೊಂದು ಕಾಲೇಜ್ ಆ್ಯಡ್ ಮಾಡಲಾಗಿದೆ ಅದನ್ನು ಆ್ಯಡ್ ಮಾಡ್ಕೋತೀನಿ, ಫಸ್ಟ್ ಪ್ರಯಾರಿಟಿಲಿ ಇಡ್ತೀನಿ, ಈ ರೀತಿ ಅನಿಸಿದ್ರೆ ಆ ರೀತಿ ಚೇಂಜಸನ್ನು ಮಾಡ್ಕೋಬೋದು. ಶಾರ್ಟಾಗಿ ಹೇಳೋದಾದರೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ನಂತರ ಮಾಕ್ ಅಲಾಟ್ಮೆಂಟ್ ಆದ ನಂತರ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಪರ್ಫೆಕ್ಟ್ ಇದೆ, ಏನು ಮಿಸ್ಟೇಕ್ ಇಲ್ಲ ಅನಿಸಿದ್ರೆ ಆ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಹಾಗೆ ಇಟ್ಕೋಬೋದು. ಬಟ್ ಒಂದು ವಿಷಯ ಗಮನದಲ್ಲಿ ಇರಲಿ, ಏನು ಅಂತ ಹೇಳಿದ್ರೆ, ಈಗ ಮಾಕ್ ಅಲಾಟ್ಮೆಂಟ್ ಆದ ನಂತರ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಫೈನಲ್ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ, ಈಗ ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಡಿಟ್ ಮಾಡಿದ ನಂತರ ಇರುತ್ತಲ್ವಾ, ಅದೇ ಆಪ್ಷನ್ ಎಂಟ್ರಿ ಪ್ರಕಾರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಸೆಕೆಂಡ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಈ ಮಾಕ್ ಅಲಾಟ್ಮೆಂಟ್ ನಂತರ ಇರುವಂತಹ, ಅಂದರೆ ಎಡಿಟ್ ಮಾಡಿದ ನಂತರ ಇರುವಂತಹ ಆಪ್ಷನ್ ಎಂಟ್ರಿ, ಫೈನಲ್ ಆಪ್ಷನ್ ಎಂಟ್ರಿ, ಅದನ್ನು ಪರ್ಫೆಕ್ಟ್ ಆಗಿ ಮಾಡಬೇಕು, ಯಾವುದೇ ಮಿಸ್ಟೇಕ್ಸ್ ಇರಬಾರ್ದು ಅದರಲ್ಲಿ. ನಂತರ ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ಕೆಲವು ವಿದ್ಯಾರ್ಥಿಗಳು ಹೇಳಿದರು, ನಾವೀಗ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಅಂದರೆ ಕಾಲೇಜಿಗೆ ಹೋಗಿದ್ವಿ ನಾವು, ಅಲ್ಲಿ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆಯಿತು, ಈ ರೀತಿ ಕೆಲವು ಡೀಟೇಲ್ಸನ್ನು ಕೊಡಿ, ನಾವೇ ನಿಮ್ಮ ಪರವಾಗಿ ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದ್ರು ಅಂತ. ಯಾರಿಗೂ ಕೂಡ ಕೊಡಬೇಡಿ. ಯಾಕಂತ ಹೇಳಿದ್ರೆ, ಈಗ ಅವರು ಕೇಳಿದ್ದಾರೆ, ನೀವು ಡೀಟೇಲ್ಸನ್ನು ಕೊಟ್ರಿ ಅಂತ ಹೇಳಿದ್ರೆ
ನೀವು ಅವ್ರದೇ ಕಾಲೇಜ್ಗೆ ಅಡ್ಮಿಷನ್ ತಗೋಬೇಕು. ಆ ರೀತಿ ಅವರು ಆಪ್ಷನ್ ಎಂಟ್ರಿ ಮಾಡ್ತಾರೆ. ನಿಮ್ಮ ಆಪ್ಷನ್ ಎಂಟ್ರಿ ನೀವೇ ಮಾಡಬೇಕು. ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ. ನಂತರ ನಿಮ್ಮ ಡೀಟೇಲ್ಸ್ ಏನಿದೆ ಅದನ್ನು ಬೇರೆಯವ್ರಿಗೆ ಕೊಡಬೇಡಿ. ನಿಮ್ಮ ಆಪ್ಷನ್ ಎಂಟ್ರಿ ನೀವೇ ಮಾಡಬೇಕು. ಓಕೆ, ಅದ ನಂತರ ಮತ್ತೊಂದು ಪಾಯಿಂಟ್ ಕೂಡ ಹೇಳೋದಿದೆ. ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗತ್ತಲ್ವಾ, ಅನೌನ್ಸ್ ಆದ ನಂತರ ಮಾಕ್ ಅಲಾಟ್ಮೆಂಟ್ ಕಟ್ ಆಫನ್ನು ಕೂಡ ರಿಲೀಸ್ ಮಾಡ್ತಾರೆ. ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕ್ನವರಿಗೆ ಸೀಟ್ ಸಿಕ್ಕಿದೆ ಆ ಡೀಟೇಲ್ಸ್ ಕೂಡ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಅದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ದು ರ್ಯಾಂಕ್ ಬಂದಿದೆ ಅಂದರೆ ನಿಮ್ಮ ರ್ಯಾಂಕ್ ಇದೆ, ಅದಂತರ ನಿಮ್ಗಿಂತ ಕಡಿಮೆ ರ್ಯಾಂಕ್ ಇರೋರಿಗೆ ಮತ್ತು ಒಳ್ಳೆ ಕಾಲೇಜ್ ಸಿಕ್ಕಿದೆ ಮಾಕ್ ಅಲಾಟ್ಮೆಂಟಲ್ಲಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಆ ಕಾಲೇಜ್ ನಾನು ಆ್ಯಡ್ ಮಾಡಿದ್ರೆ ನನಗೂ ಕೂಡ ಸಿಗುತ್ತೆ. ನನ್ನ ರ್ಯಾಂಕ್ ಅವ್ರಿಗಿಂತ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಕಾಲೇಜನ್ನು ನಾನು ಆ್ಯಡ್ ಮಾಡಿದ್ರೆ ನನಗೆ ಆ ಕಾಲೇಜ್ ಸಿಗುತ್ತೆ. ಕಾಲೇಜ್ ಚೆನ್ನಾಗಿದೆ, ಬ್ರ್ಯಾಂಚ್ ಚೆನ್ನಾಗಿದೆ, ಅವಾಗ ಏನು ಮಾಡ್ಬೋದು, ನೀವು ಆ ಮಾಕ್ ಅಲಾಟ್ಮೆಂಟ್ ಕಟ್ ಆಫನ್ನು ಚೆಕ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಬೇಕಾಗಿರುವಂತಹ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬಹುದು. ಸರಿನಾ? ಈ ರೀತಿ ಎಲ್ಲ ಆಪ್ಷನ್ಸ್ ಇರುತ್ತೆ ಯಾವಾಗ ಈ ಮಾಕ್ ಅಲಾಟ್ಮೆಂಟ್ ಆದ ನಂತರ. ವಿಡಿಯೋ ಹೆಲ್ಪ್ ಆಯ್ತಾ? ವಿಡಿಯೋದಲ್ಲಿ ಏನಾದರೂ ಹೊಸ ವಿಷಯಗಳನ್ನು ಹೊಸ ವಿಷಯ ತಿಳಿದುಕೊಂಡಿದ್ರೆ, ಯಾವ ಒಂದು ಹೊಸ ವಿಷಯ ನ್ಯೂ ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ತು ಈ ವಿಡಿಯೋದಲ್ಲಿ, ಇದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಡಿಯೋನ ಲೈಕ್ ಮಾಡಿದಿರ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿದ್ರೆ ತಪ್ಪದೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.